ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ತುಂಬ ದಿನ ಆದಮೇಲೆ ಆಸೆ ಸೀರೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಇಷ್ಟು ದಿನ ನನಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಆಗ್ತಾ ಇರಲಿಲ್ಲ. ಏಕೆ ಅಂದರೆ ನಾನು ಆಲ್ರೆಡಿ ಒಂದು ಚಾನಲ್ ಇದೆ, ಪವನ್ ಸುನಿ ಲೈಫ್ ಸ್ಟೈಲ್ ಅಂತ. ಅದರಲ್ಲಿ ವಿಡಿಯೋ ಹಾಕೋದೇ ಸ್ವಲ್ಪ ಬ್ಯುಸಿ ಆಗ್ತಾಯಿದ್ದೆ. ಈ ವಿಡಿಯೋನು ಮೇಂಟೆನೆನ್ಸ್ ಮಾಡಿಕೊಂಡು ಅಂಗಡಿನೂ ಮೇಂಟೆನೆನ್ಸ್ ಮಾಡಿಕೊಂಡು ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ಈ ಚಾನಲಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು 50 ಜನ ನನಗೆ ಸಬ್ಸ್ಕ್ರೈಬರ್ ಆದರೆ ತುಂಬ ಖುಷಿ ಪಡ್ತೀನಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ಶುರುವಿನಲ್ಲೇ ಇಲ್ಲಿ ರೋಹಿಣಿ ಅಂತೂ ತುಂಬ ಟೆನ್ಷನಿಂದ ಒಂದು ರೂಮಲ್ಲಿ ಮನೋಜನ್ಗೆ ಟೆನ್ಷನ್ ಕೊಡಬೇಕು ಅಂತಲೇ ಯಾರ ಜೊತೆಗೋ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಅಂದರೆ ಯಾರೊಬ್ಬರು ಮನೋಹರ ಅಂತ ಹೇಳ್ಬಿಟ್ಟು ಅವ್ನಿಗೆ ಎದುರಿಸೋಕ್ಕೋಸ್ಕರ, ಏಕೆಂದರೆ ಅವ್ರ ಅಮ್ಮನ ಮಾತು ಕೇಳಿಕೊಂಡು ಅವ್ರ ಅಮ್ಮನಿಂದೆ ಹೋಗ್ತಾ ಇರ್ತಾನಲ್ವ, ಅದಕ್ಕೋಸ್ಕರ ಅವನ್ನ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಎದುರಿಸೋಕ್ಕೋಸ್ಕರ ಒಂದು ಬರ್ತಡೇ ಇದೆ, ನಾನು ಹೋಗ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾ ಇರ್ತಾಳೆ. ಅದು ಯಾರು ಗಂಡಸ ಹೆಂಗಸ ಅಂತ ಹೇಳು ಅಂತ ಹೇಳಿದಾಗ, ಅದು ಯಾರಾದರೆ ಏನು, ನಾನು ಒಬ್ಬಳೇ ಹೋದರೆ ಎಲ್ಲಿಗೋದ್ರೂ ಏನು ಬೇಡ ಅನ್ನಲ್ಲ ನಿಮ್ಮಮ್ಮ, ನಿನ್ನ ಜೊತೆಗೆ ಹೋದರೆ ತಾನೇ ತೊಂದರೆ, ನಾನು ಯಾರು ಬರ್ತಡೇಗೆ ಹೋದರೆ ಏನು, ಅದನ್ನೆಲ್ಲ ಕೇಳೋ ಅವಶ್ಯಕತೆ ನಿನಗಿಲ್ಲ ಮನೋಜ್ ಅಂತ ಹೇಳಿದಾಗ, ಆದರೆ ನೀನು ನನಗೆ ಹೇಳಲೇಬೇಕು, ಗಂಡಸ್ತ ಹೆಂಗಸ್ತ ಅಂತ ಹೇಳು ಅಂದಾಗ ಇಲ್ಲಿ ಸುಳ್ಳು ಹೇಳ್ತಾಳೆ ರೋಹಿಣಿ. ನನ್ನ ಒಂದು ಫ್ರೆಂಡು ಅಂತ ಹೇಳ್ಬಿಟ್ಟು, ನನಗೆ ಗೊತ್ತಿಲ್ಲದ ಫ್ರೆಂಡು ಅದು ಯಾರಿದ್ದಾರೆ ನನಗೆ ಹೇಳು ಅಂತ ಮತ್ತೆ ರಿಕ್ವೆಸ್ಟ್ ಮಾಡ್ತಾನೆ. ಆದರೂ ರೋಹಿಣಿ ಎದುರಿಸ್ಬೇಕು ಅಂತಲೇ ಯಾವುದೇ ಒಂದು ಕನ್ವಿನ್ಸ್ ಆಗ್ದಂಗೆ ಸುಳ್ಳು ಹೇಳಿ ಹೊರಟ್ಬಿಟ್ಟು ಬರ್ತಾಳೆ. ಅಂದರೆ ಏನಂತ ಹೇಳ್ತಾಳೆ ಅಂದರೆ, ನನ್ನ ಫ್ರೆಂಡು ಅಂದರೆ ಲೇಡೀಸ್ದು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾಳೆ. ಆಗ ಅದನ್ನು ಹೇಳೋಕ್ಕೆ ಯಾಕೆ ಇಷ್ಟೊಂದೆಲ್ಲ ಎದುರಿಸ್ತಾ ಇದೆಯಾ, ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ ಅಂತ ಮನೋಜ್ ಕೇಳಿದಾಗ, ಆದರೆ ನೀನು ನನ್ನ ಜೊತೆ ಬಂದರೆ ತಾನೇ ತೊಂದರೆ, ನಾನು ಒಬ್ಬಳೇ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಹೇಳಿದಾರಲ್ವ ನಿಮ್ಮಮ್ಮ, ಆದರೂ ನಿಮ್ಮಮ್ಮ ಕೇಳ್ತಾರಂತ ಒಂದು ಆದ್ರಕ್ಕೋಸ್ಕರ ಕೇಳ್ತಾ ಇದೆಯಾ, ಅಂದರೆ ನಿಮ್ಮಮ್ಮ ಬಂದು ನಿನ್ನ ಕೇಳ್ತಾಳೆ ಎಲ್ಲೋದ್ಲು ರೋಹಿಣಿ ಅಂತ, ಅದಕ್ಕೋಸ್ಕರ ನನ್ನ ಈ ಥರ ನೀನು ಪ್ರಶ್ನೆ ಮಾಡ್ತಿರೋದಾ, ನಿನಗೆ ಕಾಳಜಿ ಇಲ್ವಾ ಅಂದಾಗ, ನನಗೆ ಎಲ್ಲ ಕಾಳಜಿನೂ ಇದೆ, ಆದರೆ ನೀನೇನಾದರೂ ಎಲ್ಲನ ಹೋಗ್ಬಿಟ್ಟು ತಪ್ಪಿಸ್ಕೊಂಡು ಹೋದರೆ ಹುಡ್ಕೋಕ್ಕೆ ನನಗೆ ಗೊತ್ತಾಗಬೇಕಲ್ವಾ, ಅದಕ್ಕೋಸ್ಕರ ನೀನು ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತಾ ಇರೋದು ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾನೆ ಮನೋಜು. ಅದನ್ನೊಂದು ಅವಳು ಆನ್ಸರ್ ಮಾಡಿಬಿಟ್ಟು ಅವಳು ಪಾಡಿಗೆ ಹೊರಟೋಗ್ಬಿಡ್ತಾಳೆ. ಆದರೆ ಮನೋಜಿಗೆ ಮಾತ್ರ ತುಂಬ ಡೌಟ್ ಬಂದುಬಿಡುತ್ತೆ, ಇದು ಗಂಡು ಮಕ್ಕಳದ ಹೆಣ್ಮಕ್ಳದ್ದು ಅಂತ ನಾನು ತಿಳ್ಕೊಳ್ಳೇಬೇಕು ಬರ್ತಡೆ. ಅವಳು ಕೇಕ್ ಹೇಗಿದ್ರು ಆರ್ಡರ್ ಮಾಡಿದಾಳಲ್ವ, ಆ ಕೇಕ್ನ ತೊಗೊಂಡೋಗ್ಬೇಕಾದಾಗ ನಾನು ಬೇಕ್ರಿಗೆ ಹೋಗಿ ತಿಳ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಗಂಡಸ್ತ ಹೆಂಗಸ್ತ ಅಂತ ಹೇಳ್ಬಿಟ್ಟು ಹಿಂದೆ ಎನ್ಕ್ವೈರಿ ಮಾಡಿಕೊಂಡು ಬರ್ತಾ ಇರ್ತಾನೆ. ಅವಳು ಮುಂದೆ ಬರಬೇಕಾದಾಗ ಮನೋಜ ಹಿಂದೆ ಕೂಡ ಬರ್ತಾ ಇರ್ತಾನೆ. ಬರಬೇಕಾದಾಗ ಇಲ್ಲಿ ರೋಹಿಣಿ ಮಾತ್ರ ಎಲ್ಲೋ ಒಂದು ಕಡೆ ನೋಡ್ತಾಳೆ, ನೋಡಿದ್ರು ಕೂಡ ಹಾರ್ಟ್ ಆಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಬೇಕ್ರಿ ಹತ್ರ ಬಂದ್ಬಿಟ್ಟು ಕೇಕ್ ಆರ್ಡರ್ ಮಾಡಿದ್ನಲ್ಲ ಕೊಡಿ ಅಂತ ಕೇಳ್ತಾರೆ. ಇದರಲ್ಲಿ ಹೆಸರೆಲ್ಲ ಮೆನ್ಷನ್ ಮಾಡಿದ್ದೀರಾ ಅಂದಾಗ, ಹೆಸರೆಲ್ಲ ಮೆನ್ಷನ್ ಮಾಡಿದ್ದೀನಿ ಸುಮಂತ್ ಅಂತೇಳಿ ಬರ್ಸಿರ್ತಾಳೆ. ಅದ್ರ ಮೇಲೆ ಸುಮಂತ ಅಂತ ಹೇಳ್ಬಿಟ್ಟು ತುಂಬಾ ಕನ್ಫ್ಯೂಷನ್ ಆಗಿಬಿಟ್ಟಿರುತ್ತೆ ಯಾರಿಗೆ, ಇಲ್ಲಿ ಮನೋಜನ್ಗೆ. ಅವಳು ಇಸ್ಕೊಂಡು ಈ ಕಡೆ ಹೊರಟ್ಬಿಟ್ಟು ಬರ್ತಾಳೆ. ಆದರೆ ಮನೋಜ್ ಮಾತ್ರ ಪರೀಕ್ಷೆ ಮಾಡೋಕ್ಕೋಸ್ಕರ ಬೇಕ್ರಿ ಹತ್ರ ಹೋಗ್ಬಿಟ್ಟು, ಸರ್ ಒಂದು 3-4 kg ಬ್ಲ್ಯಾಕ್ ಅಥವಾ ರೆಡ್ ನನಗೆ ಕ್ರೀಮಿಸ್ಟ್ ಇರುವಂಥದ್ದು ಒಂದು ಕೇಕ್ ಬೇಕಾಗಿತ್ತು ಅಂತ ಕೇಳ್ತಾನೆ. ಆಯಿತು ಸರ್, ಯಾವಾಗ ಬೇಕು ಹೇಳಿ ನಿಮಗೆ ಅಂತ ಅಂದಾಗ, ನೀವು ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟಾಗಿ ಬರೀತೀರಾ ಅಂತ ಮತ್ತೆ ಕೇಳ್ತಾನೆ. ಅಲ್ಲ ಸರ್, ನಾವು ಬೇಕ್ರಿ ಇಟ್ಕೊಂಡು ಸ್ಪೆಲ್ಲಿಂಗ್ ಕರೆಕ್ಟಾಗಿ ಬರೀತಿರಿಲ್ಲ ಅಂತ ಕೇಳ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೋತಾರೆ ಬೇಕ್ರಿ ಅವರು. ಆದರೆ ಇವಾಗ ಹೋದ್ರಲ್ಲ, ಅವ್ರಿಗೆ ಕರೆಕ್ಟಾಗಿ ಬರ್ದಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಏನು ಹೆಸರು ಅಂತ ಬರ್ದ್ರಿ ಅಂತ ಪರೀಕ್ಷೆ ಮಾಡೋಕ್ಕೋಸ್ಕರ ಕೇಳಿ ಅವರು ಸುಮಂತ್ ಅಂತ ಹೇಳಿಬಿಡ್ತಾರೆ. ಸರ್ ಸುಮಂತದ್ದೇನು ಸ್ಪೆಲ್ಲಿಂಗ್ ಅಂತ ಹೇಳ ಅಂತ ಬೇಕ್ರಿ ಅವ್ರು ಕೇಳಿದಾಗ ಇಲ್ಲಿ ತುಂಬಾ ಬೇಜಾರು ಮಾಡಿಕೊಂಡು ಮನೋಜು ಹೊರಟೋಗ್ಬಿಡ್ತಾನೆ. ಅಯ್ಯ ನಿಂಗೆ ಬೇಕ್ರಿ ಬೇಡ, ಏನು ಬೇಡ, ಕೇಕು ಬೇಡ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಹೊರಟೋಗ್ತಾನೆ ಆ ಬೇಕ್ರಿ ಅವ್ರ ಹತ್ರ. ಮತ್ತು ಇಲ್ಲಿ ಒಂದು ಕಡೆ ತುಂಬ ಚೆನ್ನಾಗಿ ಕುಡ್ಕೊಂಡು ಇಲ್ಲಿ ಸೂರ್ಯ ತುಂಬ ಬೇಜಾರು ಮಾಡಿಕೊಂಡು, ತುಂಬ ಚೆನ್ನಾಗಿ ಕುಡ್ಕೊಂಡು ಅಂತಲ್ಲ, ತುಂಬ ಬೇಜಾರು ಮಾಡಿಕೊಂಡು ಅವ್ನ ಮನಸ್ಸಲ್ಲಿ ಫೀಲಿಂಗ್ ಮಾಡಿಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ಮನೆಗೆ ಬಂದಿರ್ತಾನೆ. ಅವನಿಗೆ ಅವ್ನ ಸೊಸೆದೇ ಒಂದು ಚಿಂತೆ ಆಗಿರುತ್ತೆ. ಯಾಕಂದರೆ ಅರುಣ್ ಪ್ರೀತಿ ಮಾಡಿರ್ತಾನಲ್ಲ ಕನಕನ, ಅದು ಇಷ್ಟ ಇರೋದಿಲ್ಲ ಇವನಿಗೂ ಅವ್ನಿಗೆ ಆಗೋದಿಲ್ವಲ್ಲ, ಅದಕ್ಕೋಸ್ಕರ. ಇಲ್ಲಿ ಶಾಂತಿ ಕೂಡ ಬರ್ತಾಳೆ. ನಿನಗೇನೋ ಆಗಿದೆಯಾ, ಇಷ್ಟೊಂದೆಲ್ಲ ಕುಡ್ಕೊಂಡು ಬಂದಿದೆಯಲ್ಲ ಅಂತಂದಾಗ, ನನ್ನ ದೇವತೆ, ನನ್ನ ಮಹಾರಾಣಿ, ನನ್ನ ತಾಯಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಂಡಿರ್ತಾಳಲ್ವ ಶಾಂತಿ, ಹೋಗಿ ಹಗ್ ಮಾಡೋದು, ಕೂತ್ಕೊಳ್ಳೋದು, ತೊಡೆ ಮೇಲೆ ಮಲ್ಕೊಳ್ಳೋದು, ಈ ಥರ ಎಲ್ಲ ಆಡಿಸ್ತಾ ಇರ್ತಾನೆ ಅವ್ರ ಅಮ್ಮನ್ನ. ನೀನೇನೇ ಅನ್ನಮ್ಮ, ನೀನು ನನ್ನ ದೇವತೆ ಅಮ್ಮ, ನೀನು ನನ್ನ ರಾಣಿ ಅಮ್ಮ, ಸಕ್ಕರೆ ಬಾಯಿನೇ ನನ್ನ ದೇವತೆ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಆ ಕಡೆ ಈ ಕಡೆ ತಿರುಗಿಸ್ತಾ ಇರ್ತಾನೆ. ಏನೇ ಆಗಿದೆ ಇವನಿಗೆ, ಯಾಕೆ ಹಿಂಗಾಡ್ತಿದ್ದಾನೆ ಮೀನಾ ಅಂತ ಹೇಳ್ಬಿಟ್ಟು ಇಲ್ಲಿ ಶಾಂತಿ ಕೇಳ್ತಾ ಇರ್ತಾಳೆ. ಅವಳು ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಬಿಡ್ರಿ ಅಂತ ಹೇಳ್ಬಿಟ್ಟು ಶಾಂತಿ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ ತಕ್ಷಣ ಅವನು ಕೂಡ ಹೋಗಿ ತೊಡೆ ಮೇಲೆ ಮಲ್ಕೊಳ್ತಾನೆ. ಆದರೆ ಏನು ಶಾಂತಿ ರಿಯಾಕ್ಟ್ ಮಾಡ್ತಾ ಇರೋದಿಲ್ಲ. ಮತ್ತು ಇಲ್ಲಿ ಒಂದು ಕಡೆ ಬಿಡ್ರಿ, ಯಾಕ್ರಿ ಇಷ್ಟೊಂದೆಲ್ಲ ಹಿಂಸೆ ಮಾಡ್ತಿದ್ದೀರಾ, ಬಿಡ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕಡೆ ಹೇಳ್ಕೊತಾ ಇರ್ತಾಳೆ ಮೀನಾ. ಅಯ್ಯೋ ಇದು ಈ ಮನೇಲಿ ಏನು ನಡೀತಿದೆ, ಏನು ಆಗ್ತಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ, ಇಷ್ಟೊಂದೆಲ್ಲ ಏನಕ್ಕೆ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಶಾಂತಿ ತುಂಬ ಫೀಲ್ ಮಾಡ್ಕೊಂಡು ಕೂತಿರ್ತಾಳೆ. ಇಲ್ಲಿ ಸೂರ್ಯ, ಅಮ್ಮ ಇವತ್ತು ನಿನಗೆ ಒಂದು ಪರೀಕ್ಷೆ ಮಾಡಬೇಕು, ನಾನು ಹೇಳ್ದಂಗೆ ಕೇಳ್ತೀಯಾ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಸುತ್ತಿರುಗಿ ನೋಡ್ತಾ ಇರ್ತಾನೆ. ಆ ರಂಗಲೆ ಪುಡೆ ಹೆಸರು ಹೇಳಕ್ಕೆ ಬರ್ತಾ ಇರಲ್ಲ ಅವನಿಗೆ. ಯಾಕಂದರೆ ಕುಡಿದ ಮತ್ತಲ್ಲಿ ಅವ್ನು ಏನು ಮಾತಾಡ್ತಿದ್ದಾನ
ಅನ್ನೋದು ಅವನಿಗೆ ಗೊತ್ತಿರ್ತಾ ಇರಲ್ಲ. ಮತ್ತು ರಂಗೋಲೆ ಪುಡಿ ತೊಗೊಂಡು ಬಂದು ಒಂದು ಲೈನ್ನ ಹಾಕ್ತಾನೆ. ಆ ಲೈನ್ ಯಾಕೆ ಹಾಕ್ತಿದ್ದಾನೆ ಅನ್ನೋದು ಇನ್ನೂ ಇವರಿಗೆಲ್ಲ ಯಾರಿಗೂ ಪ್ಲಾನಿಂಗೇ ಇಲ್ಲ ಆ್ಯಕ್ಚುಲಿ. ಇಲ್ಲಿ ಒಂದು ಲೈನ್ನ ಹಾಕ್ತಾನೆ. ಲೈನ್ ಹಾಕ್ಬಿಟ್ಟು, ಶಾಂತಿ ನಿನಗೆ ಒಂದು ಪರೀಕ್ಷೆ ಮಾಡ್ತಾಯಿದ್ದೀನಿ, ಅಂದರೆ ಸಕ್ಕರೆ ಬಾಯಿ ನಿನಗೊಂದು ಪರೀಕ್ಷೆ ಮಾಡ್ತಾಯಿದ್ದೀನಿ. ಅದೇನು ಅಂತಂದರೆ, ನೀನು ದಾಟು ಅಂತ ನಾನು ಹೇಳ್ತೀನಿ, ಈ ಲೈನ್ನ ನೀನು ದಾಟಬಾರ್ದು, ಅಲ್ಲ ನಿನ್ನ ಅಪ್ಪ ಬಂದುಬಿಟ್ಟು ದಾಟಬೇಡ ಅಂತಂದರೆ ನೀನು ದಾಟ್ತೀಯೋ ದಾಟಲ್ಲ ಅಂತ ನಾನು ಪರೀಕ್ಷೆ ಮಾಡಲೇಬೇಕು ಅಂದಾಗ ಅವಾಗ ಮೀನಾಗೆ ಒಂದು ಐಡಿಯಾ ಬರುತ್ತೆ. ಅಂದರೆ ಇವರು ತಂದೆ ಮಾತು ಗಂಡನ ಮಾತು ಕೇಳ್ತಾರೋ ಇಲ್ಲ ಅನ್ನೋ ಪರೀಕ್ಷೆಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೋತಾರೆ. ಆದರೆ ಶಾಂತಿ ಮಾತ್ರ ನಾನು ಇದೆಲ್ಲ ನಿನ್ನ ಮಾತು ಯಾಕೋ ಕೇಳಬೇಕು ಅಂತ ಹೊರಟಬೇಕಾದಾಗ ಇಲ್ಲಿಗೆ ರಂಗನಾಥ್ ಅವ್ರು ಬರ್ತಾರೆ. ಬಂದ ತಕ್ಷಣ, ಅಪ್ಪ ಇವತ್ತು ಒಂದು ಪರೀಕ್ಷೆ ನಡಿಬೇಕಪ್ಪ, ಇಲ್ಲಿ ನಾನು ಈ ಗೆರೆನ ದಾಟು ಅಂತ ಹೇಳ್ತೀನಿ, ಸಕ್ಕರೆ ದಾಟ್ತಾರೋ ಇಲ್ಲ ಅಂತೇಳಿ ನೀವು ದಾಟಬಾರ್ದು ಅಂತ ಹೇಳಬೇಕು. ಅವಾಗ ದಾಟ್ತಾರೋ ಇಲ್ಲ ಅಂತೇಳಿ ನಾನು ಪರೀಕ್ಷೆ ಮಾಡಬೇಕು ಅಂದಾಗ, ಏನೋ ಸೂರ್ಯ ಏನಾಗಿದೆಯೋ, ಯಾಕೋ ಮತ್ತೆ ಕುಡ್ಕೊಂಡು ಬಂದಿದ್ಯಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಸಕ್ಕರೆ ಇದ್ಕೊಂಡು, ಅಲ್ಲ ರೀ ಏನೋ ನಿನ್ನ ಸೊಸೆ ಬಂದ್ಬಿಟ್ಲು, ಎಲ್ಲ ಸರಿ ಮಾಡಿದ್ಲು ಜೀವನನ, ನನ್ನ ಮಗ ಕುಡಿಯೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರಿ, ಇವ್ನು ಮತ್ತೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೇನಲ್ರಿ ಅಂತೇಳಿ ಸಕ್ಕರೆ ಹೇಳ್ತಾ ಇರ್ತಾಳೆ. ಆದರೆ ಇವಾಗ ಹೋಗಲಿ, ಅವನೇನೋ ಹೇಳ್ತಿದ್ದಾನಲ್ಲ ಅದೊಂದು ಮಾಡೇ ಹೋಗಲಿ ಅಂತ ಅಂದಾಗ ಹೋಗಿ ದಾಟಕ್ಕೆ ಅಂತ ಹೋಗ್ತಾಳೆ. ದಾಟಕ್ಕೆ ಹೋದ ತಕ್ಷಣ ಇಲ್ಲಿ ರಂಗನಾಥ್ ಅವ್ರು ಇದ್ಕೊಂಡು, ಬೇಡ ಶಾಂತಿ ಅಂದ ತಕ್ಷಣ ಹಿಂದಕ್ಕೆ ಹೋಗ್ಬಿಡ್ತಾರೆ ಅವರು. ನೋಡ್ದಿಯೇನೆ ನಮ್ಮ ಅಪ್ಪನ ಮತ್ತು ನಮ್ಮಮ್ಮ ಏನಾದರೂ ಮೀರಿದ್ರಾ, ಅವ್ರು ಬೇಡ ಅಂದ ತಕ್ಷಣ ಹಿಂದಕ್ಕೆ ಹೋಗಿ ನಿಂತ್ಕೊಂಡ್ರು. ಅದು ಅಮ್ಮ ಅಂದರೆ, ಅಮ್ಮ ಏನೇ ಮಾತಾಡ್ಬೋದು ಏನೇ ಮಾಡ್ಬೋದು, ಅಪ್ಪನ ಮಾತು ಯಾವತ್ತೂ ಮೀರೋದಿಲ್ಲ ಕಣೆ, ನಿನಗೆ ಗೊತ್ತೇನೆ ಅದು ಅಂತೇಳಿ ಮೀನಾ ಹತ್ರ ಹೋಗಿ ಹೇಳ್ತಾ ಇರ್ತಾನೆ. ಅಂದರೆ ಮೀನಾಗ ಅರ್ಥ ಮಾಡ್ಸೋಕ್ಕೋಸ್ಕರನೇ ಇದನ್ನು ಇಲ್ಲಿ ಸೂರ್ಯ ಮಾಡಿರ್ತಾನೆ. ಒಂದು ಸರಿ ಅಲ್ಲ 2 ಸರಿ ದಾಟು ಅಂತ ಹೇಳಿದ ತಕ್ಷಣವೇ ಇಲ್ಲಿ ರಂಗನಾಥ್ ಬೇಡ ಅಂದ ತಕ್ಷಣವೇ ಹಿಂದಕ್ಕೆ ಹೋಗ್ಬಿಡ್ತಾರೆ ಶಾಂತಿ. ಆವಾಗ ಇಲ್ಲಿ, ಅಲ್ಲೇ ಕಣೆ ಮಹಾತಾಯಿ, ಅದೇನೇ ಮಾಡಿದ್ಯಾ ಅವನಿಗೆ, ಯಾಕೆ ಅವ್ನು ಹಿಂಗಾಡ್ತಿದ್ದಾನೆ, ಏನೋ ನಡೆದಿದೆ ಕಣೆ ನಿಮ್ಮಿಬ್ಬರ ಮಧ್ಯದಲ್ಲಿ, ಇಲ್ಲಾಂದ್ರೆ ಅವ್ನು ಸೂರ್ಯ ಆ ರೀತಿ ಮಾಡೋನಲ್ಲ, ಅವ್ನು ಏನೋ ಒಟ್ಟಿಗೆ ಮನಸ್ಸಿಗೆ ಬೇಜಾರಾಗಿದೆ, ಇಲ್ಲಾಂದರೆ ನೀವೇನಾದ್ರೂ ನಿಮ್ಮ ಫ್ಯಾಮಿಲಿ ಏನಾದರೂ ಟೆನ್ಷನ್ ಇಟ್ಕೊಂಡು ಈ ರೀತಿ ಆಡ್ತಿದ್ದಾನೇನೋ ಗೊತ್ತಿಲ್ಲ ಅಂತೇಳ್ಬಿಟ್ಟು ಶಾಂತಿ ಬೈದು ಬಿಡ್ತಾಳೆ. ಬೈದ ತಕ್ಷಣವೇ ಇನ್ನು ಹೊರಟೋಗ್ತಾರೆ ಅವ್ರ ಪಾಡಿಗೆ ಅವ್ರ ರೂಮಿಗೆ. ರೀ ಅಲ್ಲಿ ಊಟನ ಇಟ್ಟಿರ್ತೀನಿ ಹಾಕೊಂಡು ತಿನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿ ಮೀನ ಕೂಡ ಬೇಜಾರು ಮಾಡಿಕೊಂಡು ಹೊರಟೋಗ್ತಾಳೆ. ಮತ್ತು ಇಲ್ಲಿ ಒಂದು ಕಡೆ ಮನೋಜ ಬರ್ತಾನೆ. ಮನೋಜ ಬಂದ ತಕ್ಷಣವೇ ಒಂದು ಬಾಟಲ್ ಇಟ್ಕೊಂಡು ನೀರು ತೊಗೊಂಡೋಗೋಣ ರೂಮಿಗೆ ಅಂತ ಬರ್ತಾನೆ. ಬಂದ ತಕ್ಷಣ ಮನೋಜ ಬಾರ ಇಲ್ಲಿ ಅಂತ ಅಂದಾಗ, ಅಲ್ಲ ಕಣೋ ನಿಮ್ಮ ದಿನ ಗಂಡ ಹೆಂಡತಿ ಸಮಸ್ಯೆ ಸರಿ ಹೋಗಿಲ್ವಾ ಅಂತೇಳಿ ಮನೋಜ ಕೇಳ್ತಾನೆ. ಇಲ್ಲ ಹಂಗೆ ನಡೀತಾ ಇದೆ ಅಂತ ಅಂದಾಗ, ರೋಹಿಣಿ ಇದ್ದಾಳೇನೋ ಅಂದರೆ ಗುಂಗ್ರಿ ಇದ್ದಾಳೇನೋ ಅಂತ ಕೇಳಿದಾಗ, ಯಾಕೋ ಅಂತ ಹೇಳಿ ಕೇಳಿದಾಗ, ನೀನು ಗುಂಗ್ರಿಂಗ್ ಕರ್ಕೊಬರಾಗು, ಈ ಲೈನ್ನ ದಾಟು ಅಂತ ನಾನು ಹೇಳ್ತೀನಿ, ಆದರೆ ನೀನು ಬೇಡ ಅಂತ ಹೇಳಬೇಕು, ಅವಳು ನಿನ್ನ ಮಾತು ಕೇಳ್ತಾಳ ನನ್ನ ಮಾತು ಕೇಳ್ತಾಳ ನೋಡಬೇಕು, ಗಂಡನ ಮಾತು ಕೇಳ್ತಾಳೋ ಇಲ್ಲ ಅಂತ ನಾನು ನೋಡಬೇಕು ಅಂದಾಗ, ಅಯ್ಯೋ ಯಾಕೋ ನಿಂದು ಏನೋ ಟೆನ್ಷನು, ಯಾಕೋ ಈ ರೀತಿ ಆಡ್ತಾ ಇದೆಯಾ ಅಂತ ಹೇಳಿ ಕೇಳಿದಾಗ, ಅಲ್ಲ ಕಣ ಇದೊಂದು ಪರೀಕ್ಷೆ ಮಾಡ್ಬೇಕು ಕರ್ಕೊಬರಾಗೋ ಅಂತ ಅಂದಾಗ ಮನೋಜ ಏನಕ್ಕೂ ರೆಸ್ಪಾನ್ಸ್ ಮಾಡೋದಿಲ್ಲ. ತಿರ್ಗಿ ಇನ್ನೊಂದು ಸರಿ ಯಾಕೋ ನೀನು ಇನ್ನೂ ಟೆನ್ಷನಿಂದ ಸರಿ ಹೋಗಿಲ್ವೇನೋ, ಕನಕ ಪ್ರಾಬ್ಲಮ್ ಇನ್ನೂ ಸರಿ ಹೋಗಿಲ್ಲ ಅಂತ ಅಂದ ತಕ್ಷಣನೇ, ಅಂದರೆ ಒಂದು ಅನಿಸುತ್ತೆ ನನಗೆ, ಅವಾಗಿನ ಕಾಲದಲ್ಲೆಲ್ಲ ಅಕ್ಕ ತಂಗಿಯವ್ರನ್ನ ಇಬ್ಬರನ್ನೂ ಒಬ್ಬರೇ ಮದುವೆ ಆಗ್ತಿದ್ರಲ್ಲ, ಅದಕ್ಕೇನಾದ್ರು ನೀನು ಮದುವೆಗೆ ಒಪ್ಕೊಳ್ತಾ ಇಲ್ವೇನೋ, ಆ ಥರ ಏನಾದ್ರು ಸ್ಕೆಚ್ ಹಾಕಿದೆಯೇನೋ ಅಂತ ಅಂದ ತಕ್ಷಣನೇ ಮುಷ್ಣಿ ಹೊಡಿತಾನೆ ಒಂದೇಟು. ಹೊಡೆದ ತಕ್ಷಣವೇ ಮನೋಜ ತುಂಬ ಬೇಜಾರು ಮಾಡಿಕೊಂಡು ಒದ್ದಾಡ್ತಾ ಇರ್ತಾನೆ. ಆದರೆ ಇಲ್ಲೊಂದು ಕಡೆ ಮೀನಾ ಮಾತ್ರ ತುಂಬ ಫೀಲಿಂಗಿಂದ ಹೂವು ಕಟ್ತಾ ಇರ್ತಾರೆ. ಹೂವು ಕಟ್ಟಬೇಕಾದಾಗ ಅಲ್ಲಿಗೆ ರಂಗನಾಥ್ ಅವ್ರು ಬಂದುಬಿಟ್ಟು ಮೀನಾ ಅಂತ ಹೇಳಿ ಮಾತಾಡ್ಸಿದ ತಕ್ಷಣ ಗಾಬರಿಯಿಂದ ಎದ್ಬಿಟ್ಟು, ಮಾವ ಕಾಫಿ ತೊಗೊಂಡು ಬರ್ತೀನಿ ಅಂತ ಹೋಗ್ತಾಳೆ. ನನಗೆ ಕಾಫಿ ಏನು ಬೇಡಮ್ಮ, ನೀನು ಕುತ್ಕೊಳ್ಳಮ್ಮ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಇಲ್ಲ ಮಾವ ನಾನು ಕಾಫಿ ತೊಗೊಬರ್ತೀನಿ ರೀ ಅಂದಾಗ, ಏನು ಬೇಡ ಕುತ್ಕೊಂಬಗು ಅಂತೇಳಿ ಕುಂಡ್ರಿಸ್ಬಿಟ್ಟು, ಏನು ಸಮಸ್ಯೆ ಆಗಿದೆ ನಿನ್ನ ಗಂಡನ ನಿನ್ನ ಮಧ್ಯೆ ಇತ್ತೀಚೆಗೆ ಯಾಕೆ ಇಬ್ಬರು ಮಾತಾಡ್ತಾ ಇಲ್ಲ, ಏನು ಪ್ರಾಬ್ಲಮ್ ಆಗಿದೆ ಅಂತಂದಾಗ, ಏನಿಲ್ಲ ಮಾವ ನಮ್ಮಿಬ್ಬರ ಮಧ್ಯದಲ್ಲಿ ಅಂಥ ಸಮಸ್ಯೆ ಏನೂ ಆಗಿಲ್ಲ ಅಂತಂದಾಗ, ಮತ್ತು ಏನಮ್ಮ ಇದೆಲ್ಲ ಏನು ನಡೀತಿದೆ, ಅಂದರೆ ನಿಮ್ಮ ಪರ್ಸ್ನಲ್ ವಿಷಯಕ್ಕೆ ನಾನು ತಲೆ ಹಾಕ್ತೀನಿ ಅಂತ ಅನ್ಕೋಬೇಡ, ಆ ಥರ ಇದ್ದರೆ ಹೇಳಬೇಕು ಅಂತ ಅನ್ಸಿದ್ರೆ ಹೇಳು, ಇಲ್ಲಾಂದರೆ ಹೇಳೋದೇನು ಬೇಡ ಅಂತ ಅಂದಾಗ, ಹಾಗೇನಿಲ್ಲ ಮಾವ ನಿನ್ನ ಹತ್ರ ಹೇಳ್ದಿದ್ದಂಥ ಪರಿಸ್ಥಿತಿ ಏನಿಲ್ಲ, ನಿಮ್ಮ ಹತ್ರ ಹೇಳ್ತೀನಿ ಅಂತ ಕೂಡ ಮೀನಾ ಹೇಳ್ತಾಳೆ. ಆಗ ಅಂದ ತಕ್ಷಣವೇ ಅದೇನು ನಡೆದಿದೆ ಅಂತ ಹೇಳಿ ಬಂಗಾರಿ, ಅಂದರೆ ಹೇಳು ಪುಟ್ಟ ಅಂತ ಹೇಳಿ ಕೇಳಿದಾಗ, ಅವಾಗ ಅಲ್ಲಿ ಮಾವ ನಂದು ಇವ್ರದ್ದಲ್ಲ ಪ್ರಾಬ್ಲಮ್ಮು, ಕನಕ ಒಬ್ಬ ಹುಡುಗನ್ನ ಲವ್ ಮಾಡಿಬಿಟ್ಟಿದ್ದಾಳೆ, ಆ ಲವ್ ಮಾಡಿರೋ ಹುಡುಗನ್ನ ಮದುವೆ ಬೇಡ ಅಂತ ನಿಮ್ಮ ಮಗ ಹೇಳ್ತಿದ್ದಾರೆ ಅಂತ ಅಂದಾಗ, ಅಲ್ಲ ಕಣಮ್ಮ ಒಳ್ಳೆ ವಿಷಯನೇ ಅಲ್ವಾ, ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋದಂದರೆ ತುಂಬ ಒಳ್ಳೆ ವಿಷಯನೇ ಅಲ್ವಾ, ಅವಳು ಇಷ್ಟಪಟ್ಟಿದ್ದಾಳೆ ಅವನ ಜೊತೆಗೆ ಓಡಾಡಿದ್ದಾಳೆ ಅಂದರೆ ಅವನೇನಂತ ಗೊತ್ತೇ ಇರುತ್ತಲ್ವೇನಮ್ಮ ಅಂತ ಅಂದಾಗ, ಅದಲ್ಲ ಮಾವ ಪ್ರಾಬ್ಲಮ್ ಇಲ್ಲಿ, ಆದರೆ ನಿಮ್ಮ ಮಗನಿಗೆ ಇಷ್ಟ ಇಲ್ಲ, ಯಾಕೆ ಅಂತ ಹೇಳ್ತೀನಿ ಕೇಳಿ ಅಂದರೆ, ಏನು ಕೆಲಸ ಮಾಡ್ತಿದ್ದಾನೆ ಹುಡುಗ ಅಂದಾಗ, ಅವರು ಸರ್ಕಲ್ ಕೆಲಸ ಮಾಡ್ತಿದ್ದಾರೆ, ಸರ್ಕಲಲ್ಲಿ ಒಂದು ಡ್ಯೂಟಿ ಮಾಡ್ತಿದ್ದಾರೆ, ಪೊಲೀಸ್ ಕೆಲಸ ಸಂಬಂಧಪಟ್ಟಿದ್ದು ಅಂತ ಹೇಳಿದಾಗ, ಆದರೆ ಒಳ್ಳೆ ಸಂಬಳನೇ ಬರುತ್ತಲ್ಲ, ಇನ್ನೇನು ಕೊಡೋಕ್ಕೆ ತುಂಬ ಚೆನ್ನಾಗಿ ಇರ್ತಾಳಲ್ಲ ಕನಕ ಅಂದಾಗ, ಮಾವ ಅದಲ್ಲ ಮಾವ ಪ್ರಾಬ್ಲಮ್ಮು, ನಿಮ್ಮ ಮಗನಿಗೆ ಅವ್ರಿಗೆ ಆಗೋದಿಲ್ಲ, ನೀವು ಒಂದ್ಸರಿ ಮನೋಜನ್ನೆಲ್ಲ ಕರ್ಕೊಂಡು ಹೋಗಿದ್ರಲ್ಲ ಸ್ಟೇಷನ್ಗೆ, ಮತ್ತು ನಿಮ್ಮ ಮನೋಜನ ಗಾಡಿ ಎಲ್ಲ ಸೂರ್ಯನ ಗಾಡಿ ಎಲ್ಲ
ಸೀಸ್ ಮಾಡಿದ್ರಲ್ಲ ಅವರು ಮಾವ ಅಂತ ಹೇಳಿದಾಗ, ಓ ಅವರಾ, ಅದಕ್ಕೋಸ್ಕರ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆಯಾ, ಸರಿ ಹಾಗಾದರೆ ಆಯಿತು, ನಾನೆಲ್ಲ ಒಂದ್ಸರಿ ಮಾತಾಡಿ ನೋಡಲಾ, ಅದೇ ಥರ ಇರೋದಿಲ್ಲಮ್ಮ, ಎಲ್ಲರೂ ಚೇಂಜ್ ಆಗ್ತಾರೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಮಾವ ಬೇಡ ಮಾವ, ನಾನು ಹೇಳ್ಕೊಟ್ಟು ಹೇಳ್ಸಿದ್ದೀನಿ ಅಂತ ಅವ್ರು ಅಂದ್ಕೊಳ್ತಾರೆ, ಅದಕ್ಕೋಸ್ಕರ ಬೇಡ ಅಂತೇಳಿ ಹೇಳ್ತಾರೆ. ಇವತ್ತಿನ ಸಂಚಿಕೆ ಇದಾಗಿರುತ್ತೆ, ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.